ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ ಬಹುದಿನದ ನಿರೀಕ್ಷೆಯಂತೆ ಈ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ HSTR, GPSTR ಮತ್ತು PSTR ಈ 3 ಹುದ್ದೆಗಳ ಅಧಿಸೂಚನೆ ಹೊರಬಿದ್ದಿರುವಂಥದ್ದು. ಸ್ನೇಹಿತರೆ, ಇಷ್ಟು ದಿನನೂ ಕೂಡ ನೀವು ನೋಟಿಫಿಕೇಶನ್ ಯಾವಾಗ ಆಗತ್ತನ್ನುವಂತಹ ಒಂದು ಪ್ರಶ್ನೆ ನಿಮಗೆ ಕಾಡಿಸ್ತಾ ಇತ್ತು. ಈಗ ನೋಟಿಫಿಕೇಶನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಸಿದ್ಧತೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ, ಹಾಗೆ ಸಿಲೆಬಸ್ಸನ್ನು ಇಟ್ಕೊಂಡು ಯಾವ ರೀತಿ ಸ್ಟಡಿ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಸೋರ್ಸನ್ನು ಕಲೆಕ್ಟ್ ಮಾಡಿಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ. ಯಾಕಂದರೆ ಮುಂದಿನ ನೋಟಿಫಿಕೇಶನ್ ಯಾವಾಗ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದೇ ನೋಟಿಫಿಕೇಶನಲ್ಲಿ ನಿಮ್ಮ ಒಂದು ಹೆಸರು ಬರಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ನಾವು ಇವತ್ತು ಈ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸಿಲೆಬಸ್ ಏನಿರುತ್ತೆ, ಸೊ ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಅವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು ಈ HSTR, GPSTR ಮತ್ತು PSTR 3 ಕೋರ್ಸಿಗೆ ರಿಲೇಟೆಡ್ ಆಗಿ ಆನ್ಲೈನ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಈ SKA ಲೋಗೋ ಇರುವಂತಹ ಒಂದು ಇಮೇಜ್ ಸಿಗುತ್ತೆ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ಕ್ಲಾಸಸ್ಗಳು ಸಿಗ್ತವೆ, PDF ನೋಟ್ಸು ಮತ್ತು ಟೆಸ್ಟ್ ಸೀರೀಸು ಕೂಡ ನಿಮಗೆ ಸಿಗುತ್ತೆ. ಹಾಗಾದರೆ ಸ್ನೇಹಿತರೆ, ಈ PSTR ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ನೋಡಿ, ಕಲ್ಯಾಣ ಕರ್ನಾಟಕದ ಉಳಿಕೆ ಮೂಲ ವೃಂದದ ಅಂದರೆ RPC 80% ಹುದ್ದೆಗೆ ಸಂಬಂಧಪಟ್ಟಂತೆ, ಹಾಗೆ ಕಲ್ಯಾಣ ಕರ್ನಾಟಕದ ಉಳಿದ ಮೂಲ ವೃಂದದ RPC 20% ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಒಂದು ಎಕ್ಸಾಮ್ ಡೇಟ್ ಇದೆ. ಆದರೆ ಅಪ್ಲಿಕೇಶನ್ ಹಾಕುವಂತಹ ಒಂದು ದಿನಾಂಕ ಸೇಮ್ ಇರುತ್ತೆ ಎರಡಕ್ಕೂ ಕೂಡ. ಹಾಗಾದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಒಂದು ದಿನಾಂಕ ಯಾವುದಪ್ಪ ಅಂದರೆ ನೋಡಿ, ಅರ್ಜಿ ಪ್ರಾರಂಭವಾಗುವಂತಹ ದಿನಾಂಕ 18/8/2026 ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿರುತ್ತಪ್ಪ ಅಂದರೆ ನೋಡಿ, 7/9/2026 ಲಾಸ್ಟ್ ಡೇಟ್ ಇರುತ್ತೆ. ಹಾಗೆ ನೀವೇನು ಫೀಸನ್ನು ಪೇ ಮಾಡಿರ್ತೀರಲ್ಲ, ಅದನ್ನು ಖಚಿತಪಡಿಸಿಕೊಳ್ಳುವಂತಹ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ 10/9/2026 ನೋಡಿ. ಸೊ ಆನ್ಲೈನ್ ಮೂಲಕ ಅರ್ಜಿ ಯಾವಾಗ ಸಲ್ಲಿಸಬೇಕು, ಎಂಡ್ ಯಾವಾಗ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೋದು. ಅದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ಸಾಮಾನ್ಯ ವಿದ್ಯಾರ್ಹತೆ ಏನು ಕ್ವಾಲಿಫಿಕೇಷನ್ ಬೇಕು, PSTR ಎಕ್ಸಾಮಿಗೆ ಅಪ್ಲೈ ಮಾಡಬೇಕಂದ್ರೆ ಅಲ್ಲಿ ಕ್ವಾಲಿಫಿಕೇಷನನ್ನು ಕೂಡ ಕೇಳ್ತಾನೆ. ನೋಡಿ, PU ಅಲ್ಲಿ 50% ಅಂಕವನ್ನು ಪಡೆದಿರಬೇಕು. ಅಂದರೆ PU ಅಲ್ಲಿ ಅವರೇಜ್ ನೀವು 50% ಮಾರ್ಕ್ಸನ್ನು ನೀವು ಪಡೆದಿರಬೇಕಾಗತ್ತೆ. ಸೊ ಕ್ಯಾಟಗರಿ ಅಂತ ಬಂದಾಗ ಅಲ್ಲಿ 45 ಮಾರ್ಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ 2 ವರ್ಷದ D.Ed ಡಿಪ್ಲೊಮೋವನ್ನು ನೀವು ಪಡೆದಿರಬೇಕಾಗತ್ತೆ. ಕ್ವಾಲಿಫಿಕೇಷನನ್ನು ಹೊಂದಿರಬೇಕು. ಅಂದರೆ PU ಪಾಸ್ ಆಗಿರಬೇಕು, ಅದು 50% ಮಾರ್ಕ್ಸನ್ನು ಪಡೆದಿರಬೇಕು. ಯಾರು ಜನರಲಿಗೆ ಸಂಬಂಧಪಟ್ಟಂತೆ ಕ್ಯಾಟಗರಿ ಅಂದರೆ 45 ಇರುತ್ತೆ. ಅದರ ಜೊತೆಗೆ 2 ವರ್ಷ D.Ed ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಸ್ನೇಹಿತರೆ, ಈ TET ಎಕ್ಸಾಮನ್ನು ಕೂಡ ನೀವು ಕ್ಲಿಯರ್ ಮಾಡಿರಬೇಕಾಗತ್ತೆ. ಯಾರು TET ಎಕ್ಸಾಮ್ ಪಾಸ್ ಮಾಡಿರ್ತೀರೋ ಅವ್ರು ಮಾತ್ರ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದಾದ ನಂತರ ನಾವು ಈ ಮೆರಿಟ್ ನಿರ್ಧರಿಸುವಂತಹ ವಿಧಾನ ಹೇಗಿರುತ್ತೆ, ಯಾವ ಬೇಸಲ್ಲಿ ಮೆರಿಟನ್ನು ನಾವು ಡಿಸೈಡ್ ಮಾಡ್ತೀವಿ ನೋಡಿ. ಇಲ್ಲಿ CET ಅಂತ ಬಂದಾಗ 70% ಕನ್ಸಿಡರ್ ಮಾಡ್ತಾರೆ. ಅಂದರೆ ನೀವು ಬರೆಯುವಂತಹ ಏನು ಮುಂದೆ CET ಎಕ್ಸಾಮನ್ನು ಅಟೆಂಡ್ ಮಾಡ್ತಿರಲ್ಲ, ಅದು 70% ಮಾರ್ಕ್ಸನ್ನು ಕನ್ಸಿಡರ್ ಮಾಡುವಂಥದ್ದು. ಹಾಗೆ TET ಎಕ್ಸಾಮು 20% ಇರುತ್ತೆ. ಹಾಗೆ PU ಅಲ್ಲಿ ಪಡೆದಂತಹ ಅಂಕವನ್ನು 8%ಗೆ ಕನ್ವರ್ಟ್ ಮಾಡ್ತಾರೆ. ಹಾಗೆ D.Ed ಅಲ್ಲಿ ಪಡೆದಿರುವಂಥ ಅಂಕವನ್ನು 2%ಗೆ ಕನ್ವರ್ಟ್ ಮಾಡ್ತಾರೆ. ಒಟ್ಟು ಎಷ್ಟಾಗತ್ತಪ್ಪ ಅಂದರೆ 100% ಆಗಿ ನಾವು ಇಲ್ಲಿ ನೋಡ್ಬೋದು. ಸೊ ಇದು ಅಂದರೆ ಮುಖ್ಯವಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಬಗ್ಗೆ ಅಂತ ನೋಡಿದಾಗ ಈ CET ಎಕ್ಸಾಮನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ನಿಮಗೆ 40ರಿಂದ 45 ದಿನ ಅಷ್ಟು ಟೈಮ್ ಇದೆ ನಿಮಗೆ. ಅಷ್ಟರಲ್ಲಿ ಈ 70% ಏನಿದೆಯಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಕೆಲವೊಬ್ಬರು D.Ed ಅಲ್ಲಿ ಕಡಿಮೆ ಅಂಕ ಪಡೆದಿರ್ಬೋದು, ಅಥವಾ PU ಅಲ್ಲೂ ಕೂಡ ಕಡಿಮೆ ಅಂಕವನ್ನು ಪಡೆದಿರ್ಬೋದು, TET ಅಲ್ಲೂ ಕಡಿಮೆ ಆಗಿರ್ಬೋದು. ಆದರೆ ನಿಮ್ಮ ಕೈಯಲ್ಲಿ 70% ಅಷ್ಟಿದೆ. ಅದರಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸ್ಕೊಂಡ್ರೆ ನೀವು ಈ ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗ್ತೀರಿ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ನೋಡಿ ಫೀಸ್ ಎಷ್ಟಿರುತ್ತೆ. ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೀಸ್ ಕ್ರೈಟೀರಿಯಾವನ್ನು ನೋಡಿದಾಗ ನೋಡಿ, ಒಂದು ವೃಂದದ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಹಾಕೋದಾದರೆ ನೀವು 750 ರೂಪಾಯಿ ಇರುತ್ತೆ ಸಾಮಾನ್ಯ ಅರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು. ಅದರ ಜೊತೆಗೆ 2A, 2B, 3A, 3B ನವರು 750.
ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದರೆ 1125 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಹಾಗೆ SC/ST ಕೆಟಗರಿ ಫಸ್ಟ್ ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮತ್ತು ತೃತೀಯ ಲಿಂಗ ಅವರಿಗೆ 500 ರೂಪಾಯಿ ಇರುತ್ತೆ. ಸೊ ಒಂದಕ್ಕಿಂತ ಹೆಚ್ಚು ಅರ್ಜಿ ಹಾಕಿದರೆ 750 ರೂಪಾಯಿ ಇರುತ್ತೆ. ಅಂದರೆ 250 ರೂಪಾಯಿ ಎಕ್ಸ್ಟ್ರಾ ಪೇಯನ್ನು ಮಾಡಬೇಕಾಗತ್ತೆ. ಇದು ಫೀಸ್ ಕ್ರೈಟೀರಿಯಾ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ಏಜ್ ಕ್ರೈಟೀರಿಯಾನು ಕೂಡ ಗೊತ್ತಿರಬೇಕು. ವಯೋಮಿತಿ ಅಂತ ಕರಿತೀವಿ. ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ ಜನರಲ್ ಅಂತ ಕರಿತೀವಲ್ಲ, ಅವರಿಗೆ 40 ಇಯರ್ಸನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟು ಕೆಟಗರಿ ವೈಸಲ್ಲಿ ನೋಡಿದಾಗ 2A 2B ಮತ್ತು 3A 3B ವರ್ಗಕ್ಕೆ 43 ಇಯರ್ ಇರುತ್ತೆ, ಅಂದರೆ 43 ವರ್ಷಗಳು. ಹಾಗೆ SC/ST ಪ್ರವರ್ಗ 1 ಕೆಟಗರಿ ಫಸ್ಟು ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷವನ್ನು ಕೊಟ್ಟಿರೋದು. ಇದು ಏಜ್ ಬಗ್ಗೆ ಇರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ ಈ ಏಜ್ ಒಳಗಿರೋರು ಎಲ್ಲರೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಹಾಗೆ ಸ್ನೇಹಿತರೆ, ಇದಾದ ನಂತರ ಪರೀಕ್ಷಾ ವೇಳಾಪಟ್ಟಿ ಇದೆ. ನೋಡಿ, 80%ಗೆ ರಿಲೇಟೆಡ್ ಆಗಿ ಎಕ್ಸಾಮ್ ಡೇಟ್ ಕೊಟ್ಟಿರುವಂಥದ್ದು ಯಾವುದು ಅಂತ ಕೇಳಿದರೆ, ನೋಡಿ 14/10/2026 ಪರೀಕ್ಷೆ ನಡೆಯುತ್ತೆ. ಓಕೆ, ನೋಡಿ 14/10/2026 ಏನು ಎಕ್ಸಾಮ್ ನಡೆಯುತ್ತಲ್ಲ, ಪತ್ರಿಕೆ 1 ಮತ್ತು 2 ಒಂದೇ ದಿನ ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ನೋಡಿ, ಪತ್ರಿಕೆ 1 ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಬೆಳಿಗ್ಗೆ 10 ರಿಂದ 12 ಗಂಟೆವರೆಗೆ ಎಕ್ಸಾಮ್ ನಡೆಯುವಂಥದ್ದು. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಗಣಿತ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ ಅಂತ ಹೇಳಿ ಏನು ನಿರ್ದಿಷ್ಟ ಪತ್ರಿಕೆ ಇರುತ್ತಲ್ಲ, ಅದು ಮಧ್ಯಾಹ್ನ 2:30 ರಿಂದ 4:30 ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ದೈಹಿಕ ಶಿಕ್ಷಕರು ಅಂತ ಬರ್ತಾರಲ್ಲ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2ಗೆ ಸಂಬಂಧಪಟ್ಟಂತೆ ಜನರಲ್ ಪೇಪರನ್ನು ಇವರು 14ನೇ ತಾರೀಕು ಬರೆದಿರ್ತಾರೆ. ಆದರೆ ನಿರ್ದಿಷ್ಟ ಪತ್ರಿಕೆ ಅಥವಾ ಪೇಪರ್ 2 ಅನ್ನು 15/10/2026 ಎಕ್ಸಾಮ್ ಡೇಟ್ ಕೊಟ್ಟಿರುವಂಥದ್ದು. ಯಾವುದು ಇದು 80% ರಿಲೇಟೆಡ್ ಆಗಿ ನೋಡ್ತೀವಿ. ಹಾಗೆ 20% ಎಕ್ಸಾಮ್ ಡೇಟ್ ಯಾವಾಗ ಕೊಟ್ಟಿದ್ದಾನಂತ ನೋಡಿದಾಗ ನೋಡಿ 5/10/2026 ಎಕ್ಸಾಮ್ ಡೇಟ್ ಇರುತ್ತೆ. ಫಸ್ಟ್ ಯಾವ ಎಕ್ಸಾಮ್ ನಡೆಯುತ್ತೆ ಅಂತ ಕೇಳಿದಾಗ ನೋಡಿ 20% ಎಕ್ಸಾಮ್ ಅನ್ನೋಂಥದ್ದು ಫಸ್ಟ್ ನಡೆಯುವಂಥದ್ದು 5/10/2026 ನೋಡಿ. ಅಲ್ಲಿ ಕೂಡ ಪೇಪರ್ ಫಸ್ಟ್ ಅನ್ನೋಂಥದ್ದು ಮಾರ್ನಿಂಗ್ ಇರುತ್ತೆ, 10 ರಿಂದ 12 ಗಂಟೆಗೆ ಇರುತ್ತೆ. ಹಾಗೆ ನಿರ್ದಿಷ್ಟ ಪತ್ರಿಕೆ 2:30 ರಿಂದ 4:30 ಇರುತ್ತೆ. ಅದೇ ಗಣಿತ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ ವಿಷಯವನ್ನು ಒಳಗೊಂಡಂತಹ ಪೇಪರ್ 2 ಅನ್ನು ಇಲ್ಲಿ ನೋಡಬಹುದು. ಹಾಗೆ ಈ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 6ನೇ ತಾರೀಕು ಎಕ್ಸಾಮ್ ಡೇಟನ್ನು ಕೊಟ್ಟಿರುವಂಥದ್ದು. ನೋಡಿ, 2 ಎಕ್ಸಾಮ್ ಡೇಟ್ಗಳು ಬೇರೆ ಬೇರೆ ಅವಧಿಯಲ್ಲಿ ನಡೆಸೋದನ್ನು ಇಲ್ಲಿ ಕೊಟ್ಟಿರುವಂಥ ಡೇಟ್ ಮೂಲಕ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಸಬ್ಜೆಕ್ಟ್ ಅಂತ ನೋಡಿದಾಗ 2 ಪತ್ರಿಕೆಗಳು ಬರ್ತವೆ ಈ ಒಂದು PSTR ಎಕ್ಸಾಮಲ್ಲಿ. ಪೇಪರ್ ಫಸ್ಟ್ ಅಂತೇಳಿ ಇಲ್ಲಿ ವಿಷಯ ಹಾಗೂ ನಿಗದಿಪಡಿಸಿದ ಅಂಕಗಳನ್ನು ಕೂಡ ಕೊಟ್ಟಿದ್ದಾನೆ. ಸಬ್ಜೆಕ್ಟು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಅದರ ಜೊತೆಗೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದರ ಪ್ರಕಾರ ನೀವು ಓದ್ತಾ ಹೋಗಬೇಕು. ಯಾಕಂದರೆ ಒಂದೇ ಸಬ್ಜೆಕ್ಟನ್ನು ಇಟ್ಕೊಂಡು ಓದ್ತಾ ಹೋದರೆ ಎಕ್ಸಾಮ್ ಪಾಸ್ ಆಗಲ್ಲ. ಎಲ್ಲ ಸಬ್ಜೆಕ್ಟನ್ನು ಫೋಕಸ್ ಮಾಡಬೇಕು. ಎಲ್ಲದರ ಮೇಲೂ ಕೂಡ ನೀವು ಮಾರ್ಕ್ಸನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಹಾಗಾದರೆ ಪತ್ರಿಕೆ 1ರಲ್ಲಿರುವಂತಹ ವಿಷಯಗಳು ಯಾವುದು? ಸಾಮಾನ್ಯ ಜ್ಞಾನ, GKಗೆ ಸಂಬಂಧಪಟ್ಟಂತೆ ಒಟ್ಟು 15 ಅಂಕಗಳನ್ನು ಹೊಂದಿರುತ್ತೆ, 15 ಪ್ರಶ್ನೆಗಳಿರ್ತವೆ. ಹಾಗೆ ಸಾಮಾನ್ಯ ಕನ್ನಡ 10 ಅಂಕಗಳನ್ನು ಹೊಂದಿರುತ್ತೆ. ಹಾಗೆ ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳು. ಬಾಲ ಮನೋವಿಜ್ಞಾನ ಅಂದರೆ ಸೈಕಾಲಜಿ 15 ಅಂಕವನ್ನು ಹೊಂದಿರುತ್ತೆ. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿನೂ ಕೂಡ ಕೊಟ್ಟಿರುವಂಥದ್ದು, ಇಲ್ಲಿ 15 ಅಂಕಗಳಿರ್ತವೆ. ಗಣಕಯಂತ್ರ ಸಾಕ್ಷರತೆ ಅಂತ ಇದೆ, ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇಲ್ಲಿ 15 ಕ್ವಶನ್ಸ್ ಅನ್ನು ಕೇಳ್ತಾನೆ ಅಥವಾ 15 ಅಂಕಗಳಿರ್ತವೆ. ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ 10 ಅಂಕಗಳಿಗೆ ಈ ಒಂದು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ಒಟ್ಟು ಎಷ್ಟೈತಪ್ಪ ಅಂದರೆ 100 ಕ್ವಶನ್ಸ್ಗಳಿರ್ತವೆ. ಈ 100 ಕ್ವಶನ್ಸು ಎಷ್ಟು ಸಬ್ಜೆಕ್ಟ್ ಮೇಲೆ ಕೇಳುವಂಥದ್ದಾಗಿರುತ್ತೆ. ಯಾವುದನ್ನು ಹೆಚ್ಚು ಫೋಕಸ್ ಮಾಡಬೇಕು, ಯಾವುದರ ಮೇಲೆ ಹೆಚ್ಚು ಅಂಕಗಳು ಬರ್ತಾವೆ ಅನ್ನೋದನ್ನು ಇಲ್ಲಿ ನೀವು ತಿಳ್ಕೊಂಡು ಅದರ ಬಗ್ಗೆನೇ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ. ಇದು ಪೇಪರ್ ಫಸ್ಟ್ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪೇಪರ್ ಸೆಕೆಂಡನ್ನು ನೋಡೋದಾದರೆ ಪತ್ರಿಕೆ 2, ಆ ಪತ್ರಿಕೆ 2ರಲ್ಲಿ ಈ ನಿರ್ದಿಷ್ಟ ಪತ್ರಿಕೆ ಏನಂತ ಬರುತ್ತಲ್ಲ, ಅದರಲ್ಲಿ ವಿಷಯ ಜ್ಞಾನ ಅಂದರೆ ಏನೇನು ಸಬ್ಜೆಕ್ಟನ್ನು ಹೊಂದಿದೆ ಅಂಥೇಳಿ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಗಣಿತ ವಿಷಯವನ್ನು ಕೊಟ್ಟಿರುವಂಥದ್ದು ಅಪ್ ಟು ನೀವು ಮ್ಯಾಕ್ಸಿಮಮ್ ಅಂದರೂ 10th ಬೇಸಿಕ್ ಮ್ಯಾಥ್ಸನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಪರಿಸರ ಅಧ್ಯಯನವನ್ನು ಕೂಡ ನೀವು ಇಲ್ಲಿ ಕಲಿಬೇಕಾಗತ್ತೆ. ನೋಡಿ, ಪರಿಸರ ಅಧ್ಯಯನ EVS ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟ್ ಮೇಲೂ ಕೂಡ ಪ್ರಶ್ನೆ ಕೇಳ್ತಾನೆ. ಹಾಗೆ ಸಮಾಜ ವಿಜ್ಞಾನವನ್ನು ಇಲ್ಲಿ ಸೇರಿಸಿರುವಂಥದ್ದು. ಸಮಾಜ ವಿಜ್ಞಾನ ಅಂದರೆ ಹಿಸ್ಟ್ರಿ ಗೊತ್ತಿರಬೇಕು, ಜಿಯೋಗ್ರಫಿ ಗೊತ್ತಿರಬೇಕು,
ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಬಗ್ಗೆನೂ ಕೂಡ ತಿಳ್ಕೊಂಡಿರಬೇಕು. ಹಾಗೆ ಸಮಾಜ ವಿಜ್ಞಾನ ಅಂತ ನೋಡಿದಾಗ ಇಲ್ಲಿ ಸೋಷಿಯಾಲಜಿ ಅಂತ ಬರುತ್ತೆ, ಅದರಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಬರೋ ಸಾಧ್ಯತೆ ಇರ್ತವೆ. ನೋಡಿ, ಒಟ್ಟಾರೆ ಇದನ್ನು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಂತಲೇ ಕೊಟ್ಟಿದ್ದಾರೆ. ಇವು 3 ಪಾರ್ಟ್ ಸೇರಿ ಒಟ್ಟು ಎಷ್ಟು ಅಂಕಗಳಿರ್ತಾವಪ್ಪ ಅಂದರೆ 100 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಅಂತ ತಗೊಳ್ಳೋದು. 100 ಕ್ವಶನ್ಸ್ ಇರ್ತವೆ. ಎಲ್ಲವೂ ಕೂಡ OMR ಸೀಟಲ್ಲಿ ನೀವು ಟಿಕ್ ಮಾಡ್ತಾ ಹೋಗ್ತೀರಿ. ಓಕೆ, ಹಾಗೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? 100 ಪ್ರಶ್ನೆ ಇರ್ತವೆ. ಒಂದು ಪ್ರಶ್ನೆಗೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದು ಯಾವುದು ಸರಿ ಅಂತೇಳಿ OMR ಅಲ್ಲಿ ನೀವು ಟಿಕ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಇದು PSTR ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಅವಕಾಶಗಳು ಪದೇ ಪದೇ ನಿಮಗೆ ಸಿಗಲ್ಲ. ಸಿಕ್ಕಿರೋ ಅವಕಾಶವನ್ನು ಕೈ ಚೆಲ್ಲುವಂಥದ್ದು ಬೇಡ. ಎಷ್ಟು ಸಾಧ್ಯ ಅಷ್ಟು ಹಾರ್ಡ್ ವರ್ಕನ್ನು ಮಾಡಿ, ಎಷ್ಟು ಸಾಧ್ಯ ಅಷ್ಟು ಸೋರ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹಳೆಯ ನಾಲೆಡ್ಜು, ನಿಮ್ಮಲ್ಲಿ ಇರುವಂಥ ಹಳೆಯ ಸೋರ್ಸನ್ನು ಯೂಸ್ ಮಾಡ್ಕೊಳ್ತಾ ಹೊಸದಾಗಿ ಏನಾದ್ರು ಇದ್ದರೆ ವಿಷಯವನ್ನು ಅದರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಕಲಿತಾ ಹೋಗಿ. ಬರುವಂತಹ ಈ ಒಂದು ಎಕ್ಸಾಮಲ್ಲಿ ನೀವು 100% ಸೆಲೆಕ್ಷನ್ ಆಗ್ರಿ ಅಂಥೇಳಿ ಹಾರೈಸ್ತಾ ಈ ಒಂದು ಎಕ್ಸಾಮಿಗೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಮುಂದಿನ ದಿನದಲ್ಲಿ ಈ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ GPSTR ಮತ್ತು HSTR ಮೂರಕ್ಕೂ ರಿಲೇಟೆಡ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕನ್ನು ಇಟ್ಕೊಂಡು ನಾವು ಕ್ಲಾಸ್ ಮಾಡ್ತಾ ಹೋಗ್ತೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಅದರ ಜೊತೆಗೆ ನೀವು ಮೊಬೈಲ್ ಆ್ಯಪನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಅಲ್ಲೂ ಕೂಡ ನೀವು ವಿಡಿಯೋನ ವಾಚ್ ಮಾಡ್ಬೋದು ಸ್ನೇಹಿತರೆ. ಸೊ ಇಷ್ಟು ಹೊತ್ತು ಕೂಡ ನಿಮಗೆ PSTR ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.